ಮೂರನೇ ಪಂದ್ಯಾಟ ಇದೀಗ ಪ್ರಾರಂಭವಾಗ್ತದೆ. ನಾಸನಗಿದಂತಹ ಸೆಂಟ್ರಲ್ ರೈಲ್ವೆ ತಂಡ ಓಟದ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದು ಇದೀಗ ಮೊದಲ ರೈಡ್ ನಲ್ಲಿ ಕೊಲ್ಲಾಪುರ ತಂಡದ ಮೊದಲ ಅಂಕವನ್ನ ತಮ್ಮದಾಗಿಸಿಕೊಂಡು ಮೊದಲ ಅಂಕವನ್ನ ಮೂಲಕ ಗಾಂಧಿಯನ್ನ ತಿಳಿಸ್ತಾ ಇದ್ದಾರೆ. ಇದರೊಂದಿಗೆ 1-0 ಪಂದ್ಯ ಆರಂಭವನ್ನ ಕಾಣ್ತಾ ಇದೆ. ಉತ್ತಮ ಡುಕ್ಕಿಯನ್ನು ಮಾಡುವಂತಹ ಯಂತ್ರ ಅಂದ್ರೆ ಕೊಲ್ಲಾಪುರ ತಂಡ. ಇದೀಗ ತಾನೇ ವಿಧಾನ ಪರಿಷತ್ ಸದಸ್ಯರಾಗಿರುವಂತ ಸನ್ಮಾನ್ಯ ಶ್ರೀ HR ನಿರಾಣಿ ಸರ್ ಅವರು ಈ ಒಂದು ರಜತ್ ಮಹೋತ್ಸವದ ಪ್ರಯುಕ್ತವಾಗಿ ನಡೆತಕ್ಕಂತ ಕಬಡ್ಡಿ ಪಂದ್ಯಾಟದ ವೀಕ್ಷಣೆಗಾಗಿ ಆಗಮಿಸಿದ್ದಾರೆ. ಶ್ರೀಧರಾಗಿರುವಂತಹ HR ನಿರಾಣಿ ಸರ್ ಅವರಿಗೆ ಬೆಳಗ್ಗೆ ಪಟ್ಟಣ ಸಹಕಾರಿ ಬ್ಯಾಂಕ್ ವತಿಯಿಂದ ಆತ್ಮೀಯ ಆಧಾರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೇನೆ ಈ ಭಾಗದ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವಪ್ರಭು ಸರ್ನಾಡಗೌಡ್ ಸರ್ ಅವರು ಕೂಡ ಇದೀಗ ತಾನೇ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ಏನಿಲ್ಲ ಬೆಳಿಗ್ಗೆ ಇರ್ತೀಯ ನಾ ಮಾಡಿ ಮತ್ತೆ ಸಣ್ಣ ಕಟ್ಕೊಳ್ತಾ ಇದೆ ಕೊಲ್ಲಾಪುರ ತಂಡ. ನೋಡ್ತಾ ಇದ್ದೀರಾ ಮುಂದೆ ಕಂಡು ಬರ್ತಾ ಇದೆ. ಅಂದ್ರೆ ಏನಾರ ಊಟ ಮಾಡ್ಸಾತು ಬರ್ರಿ. ಅಂಕಣ ಮೊದಲಲ್ಲಿ 4-3 ಪಂದ್ಯ ಸಾಗಿದಾಗ ಅದನ್ನ ಕರ್ಕೊಂಬ ಮೊದಲ ಅಂಕದ ಖಾತೆಯನ್ನು ತೆರೀತಾ ಇದ್ದಾರೆ ಸೆಂಟ್ರಲ್ ರೈಲ್ವೆ ತಂಡ. ಬರ್ರಿ ಊಟ ಮಾಡ್ಸಾತು ಬರ್ರಿ ಬಂದತ್ತ ಈ ಪಂದ್ಯಾಟ ರೋಚಕತೆಯಲ್ಲಿ ಸಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಂಟಕ್ಕೆ ಊಟ ಮಾಡಿ ಪಂದ್ಯಾವಳಿಗಳಲ್ಲಿ ಮಾಡ್ತೀರಿ ಬರ್ರಿ ಮತ್ತೆ ರೋಚಕವಾದಂತಹ ಪಂದ್ಯ ನಿಮ್ಮ ಮುಂದೆ ಖಂಡಿತವಾಗ್ಲೂ ಕೂಡ ಕಂಡು ಬರುತ್ತೆ. ತಂಡದ ರೈಡರ್ ಪಂದ್ಯ 2-3ರಲ್ಲಿ ಸಾಗ್ತಾ ಇದೆ. ಮೂಲಕ ಬ್ಯಾಟಿಂಗ್ ಮಾಡುವಂತಹ ಯಂತ್ರ ಆದ್ರೆ ಯಾವುದೇ ಇದು ಅದೊಂದಿಲ್ಲ. ವಿರಾಮದ ಬಳಿಕ ಇದೀಗ ಕೊಲ್ಲಾಪುರ ತಂಡದ ರೈಡರ್ ನಲ್ಲಿ ವಿಭಾಗದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಉತ್ತಮವಾದಂತ ಹೋಲ್ಡ್ ಔಟಿನ ಮತ್ತೊಂದು ಅಂಕವನ್ನು ತಗೊಳ್ಳಿಸಿಕೊಳ್ತಾ ಅಂಕದ ಮುನ್ನಡೆಯನ್ನು ತಂದುಕೊಳ್ತಾ ಇದ್ದಾರೆ. 4-3ರಲ್ಲಿ ಪಂದ್ಯ. 6-5 ಮಧ್ಯ ಪಂದ್ಯ ಸಾಗಿದಾಗ ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಹರಿಯಾಣ ತಂಡ ಮುಂದೆ ಸಾಗಿದಾಗ ಕಾದಿಡುವ ಕ್ಷಣಗಳೆಲ್ಲ ಎರಡು ತಂಡದಲ್ಲಿ ಅಷ್ಟೇ ಚಾಕಚಕ್ಯತೆ ಆಟಗಾರರಿದ್ದಾರೆ. ಅಂಕಣದ ಬಲಭಾಗದಲ್ಲಿ ಕಾಸರಗೋಡು ತಂಡಕ್ಕೆ ಮಾತು ಇಲ್ಲವೇ ಮಾಡಿ 2 or 9 ಅಂಕ ಪಡೆಯಲೇಬೇಕಂತ ಒತ್ತಡ. ಗಾಡಿ ರೈಡ್ ಮಾಡುವಂತ ಯತ್ನ ಕಂಡು ಬಂತು ಸೆಂಟ್ರಲ್ ರೈಲ್ವೆ ತಂಡದ ರೈಡರ್ ಇಂದ ಯಾವುದೇ ಅಂಕವಿಲ್ಲ ಒಪ್ಪಂದವನ್ನು ಪಡೆದು ಇದೀಗ ನಿಮ್ಮ ಮುಂದೆ ಕೊಲ್ಲಾಪುರ ತಂಡ ರೈಡರ್ ಅತ್ಯುತ್ತಮವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್ ಅನ್ನು ಮಾಡಿ 4ರಲ್ಲಿ 2 or 9 ಹರಿಯಾಣ ತಂಡಕ್ಕೆ ಮಾತು ಇಲ್ಲವೇ ಮಾಡಿ 7-5 ಮಧ್ಯ ಪಂದ್ಯ. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಬಿಗಿಯಾದ ಬಂಧನ, ಈ ಬಾರಿ ಬಂಧನ ಆಗ್ತಾ ಇದೆ. 7-6 ಮಧ್ಯ ಪಂದ್ಯ ಸಾಗಿ ಬರ್ತಾ ಇದೆ. ಒಂದೇ ಒಂದು ಅಂಕದ ಮುನ್ನಡೆಯೊಂದಿಗೆ ಹರಿಯಾಣ ತಂಡ ಅಂಕದ ಬಂದರಲ್ಲಿ ಉತ್ತಮವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಷ್ಟೊಂದು ಅಭಿಮಾನಿಗಳಿಗೆ ಭಾರತ ದೇಶದ ನಾನಾ ರಾಜ್ಯದ ತಂಡಗಳನ್ನ ಕರೆಸಿ ಬೆಳಗ್ಗೆ ಪಟ್ಟಣದ ಜನತೆಗೆ ಕಬಡ್ಡಿಯ ರಸನಾಥ ಊಟವನ್ನು ಉಣಬಡಿಸತಕ್ಕಂಥ ನಾಯಕರಾಗಿರುವಂತಹ ಬಡವರ ಮಗು ದೀನದಲಿತರ ಆಶಾಕಿರಣ ಉದ್ಯೋಗವನ್ನ ಸೃಷ್ಟಿಸಿರುವಂತಹ ಉದ್ಯೋಗದಾತ ಸರ್ಕಾರಿ ರಂಗದ ವಿಸ್ಮಯ ಎಂದೇ ಖ್ಯಾತಿಯಾಗಿರುವಂತಹ ಕರ್ನಾಟಕ ಜನ ಸರ್ಕಾರದ ಮಾಜಿ ಸಚಿವರ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ SR ಪಾಟೀಲ್ ಸರ್ ಅವರಿಗೆ ನಾವು ಎಷ್ಟು ಬಾರಿ ಕೃತಜ್ಞತೆಗಳು ಸಲ್ಲಿಸಲು ಕೂಡ ಕಡಿಮೆ. ಬೆಳಗ್ಗೆ ಪಟ್ಟಣದಲ್ಲಿ ಅಷ್ಟೇ ಅಲ್ಲ, ಬಾಗಲಕೋಟೆಯಲ್ಲಿ ನಾನು ಅನೇಕ ಕಬಡ್ಡಿ ಪಂದ್ಯಾಟದಲ್ಲಿ ಕೂಡ ಅವರನ್ನ ನೋಡಿದ್ದೇನೆ. ಪ್ರತಿಯೊಂದು ಕಬಡ್ಡಿ ಪಂದ್ಯಾಟದಲ್ಲಿ ಅವರ ದೇಣಿಗೆ 1 ಲಕ್ಷಕ್ಕಿಂತ ಅಧಿಕ ಮೊತ್ತದ ದೇಣಿಗೆಯನ್ನು ನೀಡಿ ಈ ಭಾಗದ ಕಬಡ್ಡಿ ಆಟಗಾರರ ರಸನೋಟ ಊಟವನ್ನು ಉಣಬಡಿಸಲಿಕ್ಕೆ ಮುಂದಾಗಿರುವ ಭಾಗದ ಕ್ರೀಡಾಪಟು ಸಮಯವನ್ನು ತೆಗೆದುಕೊಂಡು ತಮ್ಮ ಟೈಮ್ ಔಟ್ ಅನ್ನ ಮುಕ್ತಾಯಗೊಳಿಸಿಕೊಂಡಿದ್ದಾರೆ.
ಮೊದಲ ಆಟದ ಟೈಮ್ ಔಟ್ ಕಂಪ್ಲೀಟ್ ಆಗಿದೆ. ಇದರ ಮುಖ್ಯ ಅತ್ಯುತ್ತಮವಾಗಿ ಪಂದ್ಯವನ್ನು ಆರಂಭಗೊಂಡಂತ ಕಲ್ಲಾಪುರ ತಂಡ ಸ್ವಲ್ಪ ಡಿಫೆನ್ಸ್ ನಲ್ಲಿ ಹಿಡಿದಿರೋದ್ರಿಂದ ಈಗ ಸೆಂಟ್ರಲ್ ರೈಲ್ವೆ ತಂಡ ಮುಂಚೂಣಿಯಲ್ಲಿ ಕಟ್ಟಕ್ಕೆ ಪಂದ್ಯ ಸಾಧಿಸ್ತಾ ಇದೆ. ಇದರ ಮುಖ್ಯ ಕೊಲ್ಲಾಪುರ ತಂಡದ ಕ್ರೀಡಾಪಟುಗಳು ವಾಪಸ್ ಆಟಿಕೆಯನ್ನ ಮಾಡಿಕೊಳ್ತಾರ. ರೈಟಿನ ವಿಭಾಗದಲ್ಲಿ In the main section, Jemai Nashville versus Milan second squad, Ibra Mumbai versus Chakra Delhi first squad. In the women's section, Lesser Party, Agalwad versus Rajnavandar Kolhapur. ಹಾಗೆಯೇ ಈ ಒಂದು ಬೆಳಗಿನ ರಾಜ್ಯದ ಮಹೋತ್ಸವ ನಡೆಯಲಿಕ್ಕೆ ಒಂದು ಕಬಡ್ಡಿ ಪಂದ್ಯಾವಳಿಯ ಅದ್ದೂರಿಯಾದಂತಹ ನಡೆಯಲಿಕ್ಕೆ ಸ್ಥಳದ ಅವಕಾಶವನ್ನ ಕಲ್ಪಿಸಿಕೊಂಡಿರುವಂತಹ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಧರಾಗಿರುವಂತಹ ಎಂ.ಎನ್. ಪಾಟೀಲ್ ಸರ್ ಅವರಿಗೆ ಹಾಗೆಯೇ ಆ ಒಂದು ಎಲ್ಲ ಸ್ವಾಮಿ ವಿವೇಕಾನಂದ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾವು ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇದೀಗ ನಿಮ್ಮೊಮ್ಮೆ ಅಕ್ಕಡ ಎರಡರಲ್ಲಿ ಕಾಣಿಸ್ಕೊಳ್ತಾ ಇದೆ ಸೆಂಟ್ರಲ್ ರೈಲ್ವೆ ತಂಡದಿಂದ ಮಾಡು ಇಲ್ಲವೇ ಬಡಿ ರೈಲ್ ಇದಾಗಿರ್ತದೆ. ರೈಡರ್ ಯಾವುದೇ ಹಂತದಲ್ಲಿದೆ ನಮ್ಮ ಕಡೆಗೆ ವಾಪಸ್ ಅಂತಿಯನ್ನು ಪಡೆಯೋದ್ರಿಂದ ಮಾಡೋದ್ರ ಮೂಲಕ ಆದಷ್ಟು ಬೇಗ ಕಟ್ಟಿಸಿಕೊಳ್ಳುತ್ತಾರೆ. 6 ಅಂಕಗಳ ಮುನ್ನಡೆಯಲ್ಲಿ ರೋಚಕತೆಯಿಂದ ಸಾಗ್ತಾ ಇದೆ ಕಬಡ್ಡಿಯಲ್ಲಿ ಬೆನ್ನನ್ನ ಬೆಚ್ಚು ಕಂಡುಹಿಡಿಯುವಷ್ಟರಲ್ಲಿ ತಾವು ಬಲೆಗೆ ಸಿಗಾಕೊಂಡಿರ್ತಾರೆ. ಹೀಗಾಗಿ ದೋಲೆ ಸೆಂಟ್ರಲ್ ರೈಲ್ವೆ ತಂಡ ಸ್ವಲ್ಪ ಬೆನ್ನನ್ನ ತೋರಿಸಿದ ಕ್ಷಣವೇ ತನ್ನ ಬಲೆಗೆ ಹಾಕೊಂಡಿದ್ದಾರೆ ಕೊಲ್ಲಾಪುರ ತಂಡದ ರೈಡರ್ನ. ಇದರ ಮುಖೇನ 7 ಅಂಕಗಳ ಮುನ್ನಡೆಯನ್ನ ಕಂಡುಕೊಳ್ತಾ ಇದ್ದಾರೆ ಸೆಂಟ್ರಲ್ ರೈಲ್ವೆ ತಂಡ. ಹಾಗೆಯೇ ಅದ್ರ ಜೊತೆಗೆ ಈ ಕಬಡ್ಡಿ ಪಂದ್ಯಾಟದಲ್ಲಿ ಯಾವುದೇ ನೀಡಿರುವಂತ ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ರಿಮೋಟೇಷನ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಬಹಳ ಒಂದು ಸುಸಜ್ಜಿತವಾದಂತ ವ್ಯವಸ್ಥೆಯನ್ನ ಬಹಳ ಒಂದು ಉತ್ತಮ ರೀತಿಯ ಅಂತ ಕಲ್ಪಿಸಿಕೊಂಡಿದ್ದಾರೆ. ಅದರಲ್ಲೆಲ್ಲ ಬಹಳ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡು ಇವತ್ತು ಕಬಡ್ಡಿ ಪಂದ್ಯಾವಳಿ ಯಶಸ್ಸು ಆಗ್ಲಿಕ್ಕೆ ಕಳಪೆಯನ್ನ ಕಾಣ್ತಾ ಇದ್ದಾರೆ. ಈಗಾಗಲೇ ಈ ಪಂದ್ಯಾಟವು ಅರ್ಧ ಪಂದ್ಯಾಟಗಳು ಮುಕ್ತಾಯ ಆಗಬೇಕಾಗಿತ್ತು. ಆದ್ರೆ ಒಂದನ್ನ ಹಾರ್ಬಟ್ಟದಿಂದ ನಿನ್ನೆಯಿಂದ ಮಳೆ ಲಾಸ್ಟ್ 5 minutes long, ಕೊನೆ 5 ನಿಮಿಷ 21-9 ಫೇರ್ ಆಫ್ ಹರಿಯಾಣ. ಒಂದು ರನ್ನಿಂಗ್ ಟಚ್ ಮಾಡೋದ್ರ ಮೂಲಕ ಮತ್ತೊಂದು ಅತಿ ಹೆಚ್ಚು ಅಂತರವನ್ನ ಕಂಡುಕೊಳ್ತಾ ಇದೆ. 14-6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ಈ ರಾಷ್ಟ್ರ ಮಟ್ಟದ ಕಬಡ್ಡಿ ಪಂದ್ಯಾಟಗಳ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಈ ಪಂದ್ಯಾಟಗಳ ಅಧ್ಯಕ್ಷರು ಆಗಿರ್ತಕ್ಕಂಥ ಎಸ್.ಆರ್. ಪಾಟೀಲ್ ಸರ್ ಅವರ ಅಭಿಮಾನಿ ಬೆಳಗದ ಒಂದು ಕವದಲ್ಲಿ ಕಟ್ಸ್ಕೊಳ್ತಾ ಇದೆ. ಜಮ್ಮು ಅಂಡ್ ಕಾಶ್ಮೀರ ಮೊದಲ ಅರ್ಧದ ಬಳಿಕ ಈಗ ಎರಡನೇ ಹಂತ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದೆ. ಮಹಿಳೆಯರ ತಂಡ ವಿಭಾಗದಲ್ಲಿ 21-6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಈಗ ಎರಡನೇ ಅರ್ಧದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅತ್ಯುತ್ತಮ ಉತ್ಸಾಹವನ್ನು ಮಾಡಿಕೊಳ್ತಾ ಇದ್ದಾರೆ ಸೆಂಟ್ರಲ್ ರೈಲ್ವೆ ತಂಡದ ಆಟಗಾರ್ತಿಯರು. ಅತಿ ಹೆಚ್ಚು ಅಂತರದ ಕಾಯ್ದುಕೊಳ್ಳೋದ್ರ ಮೂಲಕ ಮೊದಲ ಅರ್ಧವನ್ನ ಆರಂಭವನ್ನ ಮಾಡಿದ್ರು. ಇದರಿಂದ ಕೊಲ್ಲಾಪುರ ತಂಡದ ಆಟಗಾರ್ತಿಯರು ಅನ್ನೋದು ಇದರ ಮುಖ್ಯನ 22-6ರಲ್ಲಿ ಪಂದ್ಯ. ಇದೀಗ ನಿಮ್ಮ ಮುಂದೆ ಉತ್ತರ ನೀಳ ನಿಖಾಯ ದೇಹವನ್ನು ಹೊಂದಿರ್ತಕ್ಕಂಥ ಆಟಗಾರ್ತಿ ಬ್ಯಾಟಿಂಗ್ ಅನ್ನ ಮಾಡೋದ್ರ ಮೂಲಕ ಮತ್ತೊಂದು ಅಂಕವನ್ನ ತಮ್ಮದಾಗಿಸ್ಕೊಳ್ತಾ ಇದ್ದಾರೆ. ಬಿಸಿ ಬರ್ತಾ